ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಗುಡ್ ಮಾರ್ನಿಂಗ್ ನೋಡ್ರಿ ಎಲ್ಲರಿಗೂ, ಬೆಳಗಿನ ಶುಭೋದಯ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ 8 ಗಂಟೆ ಆಗಕ್ಕೆ ಬಂದಿರ್ಬೇಕು ಅನಿಸ್ತೈತೆ ಸ್ನೇಹಿತರೆ. ಯಾಕಂದ್ರೆ ಸ್ವಲ್ಪ ಮನೆಯಾಗಿಂದೆಲ್ಲ ಕೆಲಸ ಮುಗಿಸ್ಕೊಳ್ಳೋದ್ರಾಗ ಇಷ್ಟು ಲೇಟ್ ಆಗಿಬಿಡ್ತೈತೆ ರೀ. ಆಡುಗಳ ಕಾಲಂದೆಲ್ಲ ಕಸ ಹೊಡೋದೆ, ಆ ಕಡೆ ಕೋಳಿಗಳಿಗೆ ನೀರು ಹಾಕಿ ಬಂದೀನಿ ರೀ. ಇನ್ನು ಕಾಳು ಹಾಕಬೇಕು. ನೆನೆ ಇಟ್ಟಿದ್ದೀನಿ ರೀ ನುಚ್ಚ, ಗೊಂಜಾಳ ನುಚ್ಚು ನೆನೆ ಇಟ್ಟೀನಿ ರೀ. ರಂಗೋಲಿ ನೋಡ್ರಿ, ಈ ಥರ ಸಿಂಪಲ್ ಆಗಿ ಹಾಕಿದ್ದೀನಿ ಸ್ನೇಹಿತರೆ. ಡೈಲಿ ಮನೆ ಮುಂದೆ ರಂಗೋಲಿ ಇದ್ರೆ ಏನೋ ಒಂಥರ ಕಳೆ ಯಾವುದೇ ದುಷ್ಟಶಕ್ತಿ ಆಕರ್ಷಣೆ ಆಗೋದಿಲ್ಲ ನೋಡಿ ಒಳಗಡೆ. ಅದನ್ನೆಲ್ಲ ಅದು ಜಕ್ಕೋತೈತೆ ಹತ್ರ. ಅದಕ್ಕೆ ಎಷ್ಟೇ ದೊಡ್ಡ ಮನೆ ಆದ್ರೂ ಮೀರಿ ಮನೆ ಮುಂದ್ಗಡೆ ರಂಗೋಲಿ ಇಲ್ಲ ಅಂದ್ರೆ ಆ ಮನೆಗೆ ಏನೋ ಒಂಥರ ಅನ್ಸತ್ತೆ ನೋಡಿ. ರಂಗೋಲಿ ಇರ್ಬೇಕ್ರಿ. ನಮ್ಮ ಹಿಂದೂ ಮಂದಿ ಮನೆ ಮುಂದೆಲ್ಲ ರಂಗೋಲಿ ಇರಬೇಕ್ರಿ. ಮುಸ್ಲಿಮ್ರಂತರೂ ಹಾಕಂಗಿಲ್ಲ ಸ್ನೇಹಿತರೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹಿಂದೂಗಳು ಯಾರು ಇರ್ತಾರೆ ಅವ್ರ ಮನೆ ಮುಂದೆ, ಎಲ್ಲರ ಮನೆ ಮುಂದೆ ರಂಗೋಲಿ ಇದ್ದೇ ಇರ್ತೈತಿ. ನಾನು ಒಂದೊಂದು ಸಲ ಏನೋ ಭಾಳ ಲೇಟಾಗಿ ಹುಷಾರು ತಪ್ಪಿತ್ತು, ಹಿಂಗೇನಾರು ಆದಾಗಷ್ಟ ರಂಗೋಲಿ ಹಾಕಂಗಿಲ್ಲ ನೋಡಿ ಸ್ನೇಹಿತರೆ. ಎಕ್ಕಿ ಗಿಡ ನೋಡಿರಿ, ಪೂಜೆ ಮಾಡೋಕ್ಕೆ ಎಕ್ಕಿ ಹೂವು ಚಂದ ರೀ. ಎಕ್ಕಿ ಗಿಡ ಮನೆ ಮುಂದಿದ್ರೆ ಯಾವುದೇ ಒಂದು ಮಾಟ ಮಂತ್ರ ಯಾವುದನ್ನು ಮನೆ ಒಳಗಡೆ ಬರುಗುಡಂಗಿಲ್ಲತ್ ನೋಡ್ರಿ. ಎಕ್ಕಿ ಗಿಡ ಇರೋದ್ರಿಂದ ಇದು ಸುಮಾರು ಒಂದು 2-3 ವರ್ಷ ಆಯ್ತು ರೀ. ನಮ್ಮ ಮನೆ ಮುಂದೆ ಐತಿ. ಮೊನ್ನೆ ಎಲ್ಲ ಭಾಳ ಆಗಿತ್ತು ರೀ, ಸ್ವಲ್ಪ ಕಡ್ದಿದ್ದೀವಿ, ಮತ್ತೆ ಚಿಗ್ತೈತೆ ನೋಡ್ರಿ. 1-2 ತಿಂಗಳು ಅಷ್ಟೇ ಇದ್ದಿದ್ದಿಲ್ಲ. ಯಾಕಂದ್ರೆ ಅದ್ರ ಬೇರು ಮಾತ್ರ ಇತ್ತಲ್ಲ, ನಾವು ಮ್ಯಾಗಿಂದ ಕಡ್ದಿದ್ದೀವಿ ಅಂದ್ರೆ ಬೇರು ಇರ್ತೈತಲ್ಲ, ಚಿಗಿತೈತೆ. ಅದಕ್ಕೆ ಕಡ್ದಿದ್ವಿ. ಭಾಳ ಅದ್ರೊಳಗೆ ಹುಳ ಥರ ಮತ್ತು ಎಲ್ಲ ಗಿಡ ಇದು ಆಗಿಬಿಟ್ಟಿದ್ದು. ಸೀತಾಫಲ ಗಿಡ, ಅದು ಇನ್ನೊಂದು ನಾವು ಆಡು ಕಟ್ತೀವಲ್ಲ ಅದೊಂದು ತಪ್ಪಲು ಗಿಡ ಎಲ್ಲ ಇದ್ದು ರೀ. ಅದಕ್ಕೆ ಕಡ್ದಿದ್ವಿ ನೋಡ್ರಿ. ಮತ್ತೆ ಚಿಗಿಲಾಕತ್ತೈತ್ರಿ. ಈಗ ಹುಂಜಾಕ್ ಹೋಗಾಕತ್ತಾವ ನೋಡ್ರಿ. ಬರ್ರಿ, ಹಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ ದನಗಳೆಲ್ಲ ಎಷ್ಟು ಚಂದ ರೀ. ನೋಡೋಕೆ ಒಂಥರ ಖುಷಿ ರೀ, ಹಳ್ಳಿ ನೇಚರ್ ನೋಡಕ್ಕೆ ರೀ. ನಮ್ಮ 2 ಮರಿಗಳು ರೀ, ನಮ್ಮ ಗಿಡ್ಡಾರು 2 ಮರಿಗಳು, ಸಣ್ಣ ಮರಿಗಳು ಹೆಂಗೆ ಓಡಾಡಕತ್ತಾವ ನೋಡ್ರಿ. ಹುಂಜಕ್ಕೆ ಹೋಗಾಕತ್ತವ್ರಿ. ಅವಕ್ಕೆ ಕಾಳು ಹಾಕ್ಬೇಕ್ರಿ. ನಾನು ನೆನೆ ಇಟ್ಟೇನು. ಬಾಂಡೆ ತೊಳ್ಕೊಬೇಕ್ರಿ. ಕಸ ಹೊಡ್ಕೊಂಡು ಎಲ್ಲ ಕಡೆ ಕಸ ಹೊಡ್ಕೊಂಡು ನೀರು ಕಾಯಿಸ್ಕೊಂಡು ಜಾಕ ಮಾಡಿ. ನಮ್ಮ ಚಿನ್ನಂದು ನೋಡ್ರಿ ಅಕ್ಕ, ಬಾ ಚಿನ್ನು ಹೇಳು, ಜಾಕ ಮಾಡಿ ಹೇಳು. ನಿನ್ನೆ ತೊಳೆದು ಹಾಕಿರೋ ಬಟ್ಟೆ ಮಳೆ ಬರ್ಲಾತನ ಬಡಗನೆ ತಂದು ಇಲ್ಲಿ ಸೋಫಾ ಮ್ಯಾಗ ಹೋಗ್ದಿನ್ರೆ, ಅತ್ರನ್ನ ತೆಲಬಿಂಗ್ ಇಟ್ಕೊಂಡು ಮಕ್ಕೊಂಡ್ಬಿಟ್ಟಾನ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನ್ರಿ. ನೀರು ಕಾಯಕ್ಕೆ ಇಟ್ಟಿದೆ. ಇಷ್ಟು ಬಾಂಡೆದವ್ರಿ, ಒಟ್ಟು ಬಾಂಡೆ ತೊಳಿಬೇಕು. ಯಜಮಾನ್ರು ಬೆಳಿಗ್ಗೆನ ಹೋಗ್ಯಾರ. ಅವ್ರು ಚಹಾ ಮಾಡ್ಕೊಂಡು ಕುಡಿದು ಹೋಗ್ಯಾರ ನೋಡ್ರಿ. ನಾವು ಮಕ್ಕೊಂಡಿದ್ದೀವ್ರಿ, ಅವಾಗ ಹೋಗ್ಯಾರ. ಪೂಜೆ ಕೂಡ ಆಗೈತ್ರಿ. ಲೈಟ್ ಇಲ್ಲ ಸ್ನೇಹಿತರೆ, ಲೈಟಾಗಿ ಹೋಗ್ಬಿಟ್ಟವ್ರಿ. ಬೆಳಿಗ್ಗೆನೆ ಲೈಟ್ ಹೋಗ್ಯಾವ ನೋಡ್ರಿ. ನುಚ್ಚಿಲ್ಲಿ ನೆನೆ ಹಾಕಿಟ್ಟೇನ್ರಿ. ಕೋಳಿಗಳಿಗೆ ನೆನೆ ಹಾಕಿಟ್ಟೇನ್ರಿ. ಇನ್ನೊಂದು ಸ್ವಲ್ಪ ಹೊಟ್ಟೆ ಹಸ್ದಂದ್ರೆ ಅವಾಗ ಹಾಕ್ಬೇಕ್ರಿ ಅವಕ್ಕೆ. ಮತ್ತು ನಾನು ಏನು ತಗೋತಾ ಇದ್ದೀನಿ ನೋಡ್ರಿ, ಬೆಳಿಗ್ಗೆ ಖಾಲಿ ಹೊಟ್ಟಿಲಿ ಕಾಮಣಿ ಆಗಿತ್ತು ಸ್ನೇಹಿತರೆ ನನಗೆ. ಇವಾಗ ಕಾಮಣಿ ಔಷಧ ಕೊಡಿಸ್ಕೊಂಡು ಬಂದೆ ರವಿವಾರಲ್ಲ ಇವತ್ತು. ಯಾಕೆ ಸುಸ್ತು ಬರ್ತೈತಿ, ಕಣ್ಣುರಿ ಅನ್ನಕತ್ತಿದ್ದಾರೆ ಬರೇ. ಅನ್ನತನ ಅವ್ರ ಅಣ್ಣಾರು ಮಣ್ಣಿನ ದಿನ ಹೊಂಟಿದ್ರೆ ಆಡ ಬಿಟ್ಕೊಂಡು ಕೂತಿದ್ದೆ. ಯಾಕವ ಹಿಂಗಾಗಿದೆ ಅನ್ನಕತ್ರಿ. ಏನಿಲ್ಲ ನಾ ತಂದೆ, ಕಣ್ಣು ನೋಡೋಣ ಬಾ ತಂಗಿ ಅಂದರೆ ನಾ ಕೈ ಕೊಡಕ್ಕೆ ಹೋದರೆ ಕಾಮಣಿ ಆಗೈತಿ, ಕೈ ಒಳಗೆ ನೋಡ್ತಾರೆ ಅಂದರೆ. ಕಣ್ಣ ನೋಡಿ ಹೇಳಿದ್ರೆ ಅಣ್ಣ ತಂಗಿ ಕಾಮಣಿ ಆಗೈತಿ ನೋಡು ಅಂತ ಅಂದರೆ, ಅಣ್ಣನ ಇವತ್ತು ಆಡಿನ ಹಾಲು ತಗೊಂಡು ಹೋಗಿ ಕಾಮಣಿ ಔಷಧ ಕೊಡಿಸ್ಕೊಂಬಂದೆ ನೋಡ್ರಿ. ಕರೆಂಟ್ ಬಂದು ನೋಡ್ರಿ, ಕರೆಂಟ್ ಬಂದು ಸ್ನೇಹಿತರೆ. ನಾನು ಏನು ಅವ್ನು ತೊಗೊಳಕತ್ತೀನಿ ಅಂದ್ರೆ ಬಾಡಿ ಹೀಟ್ ಕಡಿಮೆ ಆಗ್ತೈತೆ ರೀ. ಸಬ್ಜಾ ಬೀಜ ತೆರಿಕೋತ ಮತ್ತು ಕಾಮಕಸ್ತೂರಿ ಬೀಜ, ಸಬ್ಜಾ ನೋಡ್ರಿ. ಇವನ್ನ 1 ಸ್ಪೂನ್ ಹಾಕಿ ನೆನೆ ಹಾಕಿಟ್ಟ ಖಾಲಿ ಹೊಟ್ಟಿಲೆ ತೊಗೋಬೇಕು ಸ್ನೇಹಿತರೆ. ನೀರಾಗ ನೆನಾಕಿಂದ್ರೆ ನೈಟ್ ನೆನಾಕಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟಿಲೆ ಚಹಾ ಇವೇನು ಕುಡಿಲಾರ್ದನ ಇದನ್ನು ಕುಡಿದು ಬಿಡ್ಬೇಕು ನೋಡ್ರಿ. ದೇಹಕ್ಕೂ ತಂಪು ಮತ್ತು ಬಾಡಿ ವೇಟ್ ಲಾಸ ಕಡಿಮೆ ಮಾಡ್ತೈತ್ರಿ ಇದು. ಈ ಥರ ಇರ್ತಾವೆ ನೋಡ್ರಿ, ಕಪ್ಪು ಒಳಗಿರ್ತಾವ. ವಿಶಾಲ್ ಮಾರ್ಟ್ ಒಳಗಿನ ತೊಗೊಂಡು ಬಂದಿದ್ದೀವಿ ರೀ ಇವನ್ನ, ಬಿಜಾಪುರದಾಗ. ನಮ್ಮಲ್ಲಿ ಇಲ್ಲಿ ಎಲ್ಲಿ ಸಿಗಂಗಿಲ್ಲ ರೀ, ಮಾಲ್ ಒಳಗಡೆನೆ ಅಲ್ಲಿ ಸಿಕ್ಕೂರಿ ತೊಗೊಂಡು ಬಂದೀನಿ. ಇಷ್ಟು ಬಾಂಡೆ ಅಷ್ಟೇ ಉಳ್ದವ್ರಿ, ಎಲ್ಲ ಕೆಲಸ ಕಂಪ್ಲೀಟ್ ಆಗ್ತಿದ್ರೆ ಹಾಲ್ದು ಕಾಮಣಿ ಔಷಧ ತೊಗೊಂಡು ಬರಕ್ಕೆ ಹೋದೆ ರೀ. ಅವರು ಮನ್ಯಾಗ ಲೇಟ್ ಮಾಡ್ರಿ ಅಲ್ಲೊಂದು ಸ್ವಲ್ಪ ಕೊಡಾಕ.
ಅದಕ್ಕೆ ಕೂತು ತಗೊಂಡು ಬಂದು ಜಳಕ ಮಾಡಿದ್ರಿ. ಈಗ ಜಳಕ ಮಾಡಿ ಪೂಜೆ ಮಾಡಿ ಇದನ್ನು ಕುಡಿದು ನಮ್ಮ ಡೇನ ಸ್ಟಾರ್ಟ್ ಮಾಡಿಬಿಡೋದು ನೋಡ್ರಿ. ಇದನ್ನು ಕುಡಿದು ಆಮೇಲೆ ಚಹಾ ಕುಡಿತೀನಿ ರೀ. ಬರೀ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ರೀ. ನೋಡಿ, ನಮ್ಮ ತೋಟದಲ್ಲಿ ಬಂದಿದ್ದೇನೆ. ಏನು ತೊಗೋಬೇಕು ಅಂದ ಮೆಣಸಿನ್ಕಾಯಿ ತೊಗೋಬೇಕತ್ತ ಪ್ಲೇಟ್ ತೊಗೊಂಡು ಬಂದೀನಿ ರೀ. ಉಪ್ಪಿಟ್ಟು ಮಾಡ್ಬೇಕಂದ್ರೆ ಮೆಣಸಿನ್ಕಾಯಿ ತೊಗೋಬೇಕತ್ತೆ ಬಂದೀನಿ ನೋಡ್ರಿ. ನಿಂಬೆ ಗಿಡ ಎಷ್ಟು ದೊಡ್ಡದಾಗತೈತ್ರಿ. ಟೊಮೆಟೊ ಗಿಡ, ಆಲೂವೇರ್ ಗಿಡನ ಮುಚ್ಕೊಂಡು ಬಿಟ್ಟವ್ರಿ ಅಲ್ಲಿ. ಅವ್ರಿ ಗಿಡ ಎಲ್ಲ ಅಷ್ಟು ಒಣಕಾಯಿ ಎಲ್ಲ ಹರ್ಕೊಂಡೇನ್ರಿ. ಮತ್ತೆ ಚಿಗಿಲಾಕತ್ತೈತಿ ನೋಡ್ರಿ. ಈ ಕಡೆ ಮ್ಯಾಗಿಂದ ಏನೈತಿ ಕೆಳಗೆ ಒಗೋದು ಅವ್ರಿಕಾಯಿ ಹರ್ಕೊಂಡೇನ್ರಿ. ಅದನ್ನ ಒಣಗಿದ್ದು ಹರ್ಕೊಳಕ್ಕೆ ಇದನ್ನ ಬರ್ಲಿಲ್ಲ ರೀ. ಅವು ಮ್ಯಾಗ ಬಿದ್ರ ಬಡಗಿಲೆ ಬಡದ್ರು ಬೀಳಿಲ್ಲ ರೀ. ಬೀಳಾರ ಬಿಟ್ಟಕ್ಕೆ ನೋಡ್ರಿ ಟೊಂಗಿಗಳು ಹೆಂಗೆ ಬಂದವ್ರೆ. ಚಿಗಿಲಾಕತ್ತೈತ್ರಿ. ಅವ್ರಿ ಗಿಡ ಕಾಯಿ ಆಗ್ತಾವ ಏನು ಮಾಡ್ತಾವ ಆಗಾಕತ್ತಾವ ನೋಡಿ ಸ್ನೇಹಿತರೆ. ಮತ್ತೆ ಅವ್ರಿಕಾಯಿ ಮತ್ತೆ ಆಗ್ಲಾಕತ್ತವ್ರೆ. ಈ ಬ್ಯಾಸ್ಗ್ಯಾಗ ಭಾಳ ಇದು ರೀ ಕಾಯಿಪಲ್ಯದು ಕೆಳಗೆ ಬರಾಕತ್ತೈತ್ರಿ ಬೇಳಿ. ನಮ್ಮ ಹೂವಿನ ಗಿಡದಲ್ಲಿ ಒಂದು ಹೂ ಆಗಿದೆ ನೋಡಿ. ಫಸ್ಟ್ ಹೂ ನೋಡ್ರಿ. ಫಸ್ಟ್ ಹೂ ರೀ. ದೇವ್ರಿಗೆ ಏರಿಸ್ತೀನಿ ಸ್ನೇಹಿತರೆ. ಅದನ್ನು ಫಸ್ಟ್ ದೇವ್ರಿಗೆ ಏರಿಸ್ಬೇಕೆ ನಾವು ಹಾಕೋಬೇಕು? ಕಮೆಂಟ್ ಮಾಡಿ. ಈ ಕಡೆ ಎಲ್ಲ ಸಣ್ಣ ಸಣ್ಣ ಮಗ್ಗಿ ಬಿಟ್ಟವ್ರಿ. ನಾವು ಹಚ್ಚಿರೋ ಗಿಡದಲ್ಲಿ ಹೂ ಹಾಕೋದಕ್ಕೆ ತುಂಬಾ ಖುಷಿ ನೋಡ್ರಿ. ಎಷ್ಟು ಪದರ ಐತೆ ನೋಡಿ ಸ್ನೇಹಿತರೆ. ಇದು 7 ಪದರಿಂದ ಐತೆ ನೋಡ್ರಿ. 7 ಪದರದ ಹೂ ಅತ್ತಾರಲ್ಲ ನೋಡಿ, ಎಷ್ಟು ಚಂದ ಐತ್ರಿ. ದಿಪ್ಪ ಮಲ್ಲಿಗೆ ಹೂವ. ಬರ್ರಿ ಏನೇನಾಗೈತಿ. ಅಯ್ಯೋ ದೊಡ್ಡ ತರಲಿಲ್ಲ ರೀ. ನಾನು ಮೆಣಸಿನ್ಕಾಯಿ ಅಷ್ಟ ತೊಗೋಬೇಕತ್ ಬಂದೆ. ಬದ್ನಿಕಾಯಿ ಕೂಡ ಆಗ್ಯಾವ್ರಿ. ಕೋಳಿ ಬಿಡ್ತೀನಿ ರೀ ಮಧ್ಯಾಹ್ನದಾಗ. ಈ ಕಡೆ ಒಳಗೆ ಎಲ್ಲ ಟೊಮೆಟೊ ಹಣ್ಣು ಒಟ್ಟು ಕಡ್ದು ತಿಂದುಬಿಟ್ಟಾರ ಟೊಮೆಟೊ ಹಣ್ಣು ಕೋಳಿ. ಇದು ಒಂದು ಪತ್ರ ಒಂದು ಯಾಕೆ ಹೋಗ್ದವ್ರು ಹಿಂಗೆ. ಇದು ಅವ್ರಿ ಗಿಡ ಎಲ್ಲ ಹೂ ಬಿಡಾಕ್ತೈತ್ರಿ. ಮತ್ತೆ ಒಂದು ಹಾಗಲಕಾಯಿ ಬೇಳಿ ಹಬ್ಬಾಕತ್ತೈತ್ರಿ ಇಲ್ಲಿ. ಮೆಣಸಿನ ಗಿಡಗಳ ಮ್ಯಾಗ ಹಾಗಲಕಾಯಿ ಬೇಳಿ. ಅವ್ರಿಕಾಯಿ ಬೇಳಿ ತಳ ಹೋಗ್ದಿನ್ರಿ. ಮ್ಯಾಗ ಕಟ್ಬೇಕ್ರಿ. ಮತ್ತೆ ಹಸಿ ಮೆಣಸಿನ್ಕಾಯಿ ಎಷ್ಟಾಗ್ಯಾವ ನೋಡ್ರಿ. 6 ತಿಂಗಳಾಯ್ತು ಸ್ನೇಹಿತರೆ. ಮೆಣಸಿನ್ಕಾಯಿ ಕೊಂಡು ತಗೊಳಕ್ಕೆ ಹತ್ತೇ ಇಲ್ಲ ನನಗೆ. ಇವಾಗ ಗಿಡದನೂ ಸಾಕಷ್ಟು ಆಗ್ತಾವ್ರಿ. ನನ್ನ ಪುರ್ತೇಕೊಬೇಕೀಗ ಚಟ್ನಿ ಮಾಡಕ್ಕೆ ನೋಡಿ. ಬದ್ನಿಕಾಯಿ ನೋಡ್ರಿ ಎಷ್ಟು ದಪ್ಪಾಗ್ಯಾವ. ನಾನು ನೋಡೇ ಇದ್ದಿದ್ದಿಲ್ಲ ಇವತ್ತು. ನೋಡಿ 2 ಬದ್ನಿಕಾಯಿ ಆಗ್ಯಾವ್ರಿ. ಇಲ್ಲಿ 2. ಇಲ್ಲಿ ತೋರಿಸ್ತೀನಿ ಬರ್ರಿ ಎಷ್ಟು ದಪ್ಪ ಆಗ್ಯಾವ್ರಿ. ಗಿಡನ ಬಾಗೈತ್ರಿ ನೋಡಿ. ಅವು 2 ರೀ. ಇದು ಒಂದು ನೋಡ್ರಿ ಎಷ್ಟು ದಪ್ಪ ಆಗಿದೆ. ಮೊನ್ನೆ ರವಿವಾರ ಕೊಂಡು ತೊಗೊಂಡು ಬಂದೀನಿ ರೀ ನಾನು. 10 ರೂಪಾಯಿ ತಂದಿದ್ದೆ ಸ್ನೇಹಿತರೆ. ಅವ್ರಿಕಾಯಿ ಕಾಯಿ ಆಗಾಕತ್ತವ್ರು. ಮತ್ತು ಅವಾಗಿನಂಗೆ ಭಾಳ ಆಗಂಗೆ ಆಗ್ತಾವೋ ಏನು ಮಾಡ್ತಾವೋ ಗೊತ್ತಿಲ್ಲ. ಹಂಗಾದ್ರೆ ಬ್ಯಾಸ್ಗ್ಯಾಗ ನಮಗೂ ಕಾಯಿಪಲ್ಯ ತಾಜಾ ಕಾಯಿಪಲ್ಯ ಸಿಗ್ತೈತ್ರಿ. ಅವ್ರಿಗೆ ಹೂ ಬಿಡಾತ್ತಾವ ನೋಡ್ರಿ. ಬರ್ರಿ ಮೆಣಸಿನ್ಕಾಯಿ ತಗೊಂಡು ಈ ಗಿಡದಾಗ ಹೋಗ್ಯಾವ. ಏನು ಮಾಡ ಏನೋರು ಬದ್ನಿಕಾಯಿ ಆಗ್ಯಾವ್ರಿ ನೋಡ್ರಿ. ಇಲ್ಲಿ ಆಗ್ಯಾವ. ಕೋಳಿ ತಿಂದವ್ರಿ ಟೊಮೆಟೊ ಎಲ್ಲ. 6 ಬದ್ನಿಕಾಯಿ ಅದಾವ್ರಿ. ಸಾಕ್ರಿ. ಬೆಂಡೆಕಾಯಿ ಅಲ್ಲೊಂದು ಬೆಂಡೆಕಾಯಿ ಆಗೈತೆ ನೋಡ್ರಿ. ಇದೆಲ್ಲ ಕಸ ಕಿತ್ತು ಏನಾರ ಹಾಕ್ಬೇಕಂದ್ರೆ ನೀರು ಬಿಡ್ತಾರ್ರಿ ಬರೀ ಹೊಳ್ಳಿ. ಇವತ್ತು ಸಂಜೆ ಎಲ್ಲ ಕಿತ್ತು ಕಸ ತೆಗೆದು ಆಡುಗಳಿಗೆ ಹೋಗಿತ್ತೀನಿ ರೀ. ಅದು ಬರ್ರಿ ಎಲ್ಲ ಕಾಯಿಪಲ್ಯ ತೊಗೊಂಡು ಹೋದ ಬಳಿಕ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಹೋಗಿ ನೋಡಿ ಸಪೋರ್ಟ್ ಮಾಡಿ. ಇಷ್ಟು ಬದ್ನಿಕಾಯಿ ಸಿಕ್ಕು ನೋಡ್ರಿ. ಇವು ಎರಡು ಒಂದು ಗಿಡದ್ದು ರೀ. ಇವು ಇದು ತಪ್ಲನ ಮುರ್ಕೊಂಡು ಬತ್ರಿ. ಇಲ್ಲಿ ಚಂಡ್ಕಿ ಹಚ್ಚಿಟ್ಟು ಇಟ್ಟು ಹಿಂಗೆ ಮುರ್ಯಾನ ರೀ. ಇಲ್ಲಿ ಮುರಿದಿದ್ರೆ ಇದು ಗಿಡ ಉಳಿತಿತ್ರೆ. ಇದೇನೈತಿ ಒಂದು ಗಿಡದ್ರಿ. ಇವು ಮೂರು ಇಲ್ಲೇ ದಾರ್ಯಾನ ಗಿಡದು ನೋಡ್ರಿ, ಎಷ್ಟು ದಪ್ಪ ಅದಾವ. ಇವು ಒಂದು ಎರಡು ಹಾಕಿದ್ರೆ ನಾವು ಒಂದು ಪಲ್ಯ ಆಗ್ತೈತ್ರಿ. ನಮ್ಗೆ 2 ಸಲ ಪಲ್ಯ ಆಗ್ತೈತ್ರಿ ಇದಾಗ. ನೋಡ್ರಿ ಎಷ್ಟು ಚಂದ ಅದಾವ ಬದ್ನಿಕಾಯಿ. ಇಷ್ಟು ಹಸಿ ಮೆಣಸಿನ್ಕಾಯಿ ಹರ್ಕೊಂಬಂದ್ಯಾರ. ಉಪ್ಪಿಟ್ಟು ಕಷ್ಟ ರೀ. ರವೆ ಹುರ್ಕೋಬೇಕ್ರಿ. ನಾ ಮೊದಲೇದು ಒಂದು 3 ಮೆಣಸಿನ್ಕಾಯಿ ಇದ್ದವ್ರೆ. ಉಳ್ಳಾಗಡ್ಡಿ ನೋಡ್ರಿ ಎಷ್ಟು ದಪ್ಪ ಆಗಿದೆ ನೋಡ್ರಿ ಉಳ್ಳಾಗಡ್ಡಿ. ಚಿನ್ನು ಹೇಳು. ನೋಡ್ರಿ ಬದ್ನಿಕಾಯಿ ಇದ ಬೇರೆ ಗಿಡದ್ರಿ. ಇದ್ರದ್ದು ಪಲ್ಯ ಚಲೋ ಭಾಳ ಇದು ಆಗಂಗಿಲ್ಲ ರೀ. ಇವೆರಡು ಒಂದೇ ಬೀಜನ ಅದಾವ ರೀ. 2 ಗಿಡ ಸೇಮ್ ಅದಾವ ರೀ. ಇವೇನು 3 ತೊಗೊಂಡು ಬಂದೀನಿ. ಒಂದೇ ಗಿಡದಾಗ ರೀ ಎಷ್ಟು ಸಲ ಪಲ್ಯ ಮಾಡಿದೆ ರೀ ನಾನು. ಭಾಳ ಸಲ ರೀ. ಕೊಬ್ಬರಿ ತಿಂದಂಗೆ ರೀ ಇದು ಬದ್ನಿಕಾಯಿ ರೀ. ಅಷ್ಟು ಮಸ್ತ್ ಆಗ್ತೈತೆ ರೀ ಪಲ್ಯ. ಮಣ್ಣಿದು ಕೊಂಡು ತೊಗೊಂಬಂದಿದ್ದು ಪಲ್ಯ ಚಲೋನ ಆಗಲಿಲ್ಲ ರೀ. ಹಾಗೆ ಚೆಲ್ಬಿಟ್ರಿ ನಮ್ಮ ಮನ್ಯಾಗ ರೀ. ರಸ ಅಷ್ಟು ಹಚ್ಕೊಂಡು ತಿಂದ್ರವನ. ಬಾ ಚಿನ್ನು ಯಾವ್ದು ಜಳಕ ಮಾಡಿ ಹೇಳುವ. ನಮ್ಮ ಚಿನ್ನುಗೊಂದು ಏನಾಗೈತಿ ಅನ್ನೋರ್ಗೆ ಅಷ್ಟೇ ಹೇಳುವಲ್ಲಿಗೆ ಅಂದ್ರೆ 9 ಆಗಕ್ಕೆ ಆ್ಯನ್ಕರೆ ಬಡ್ಗಿ ತೊಗೋಬೇಕಾಗೈತ್ರಿ. ಸೈಲ್ ಬಿಡಾಕತ್ತ ನಾನು ಮಾಡಾಕತ್ತ ನಾವು. ಹೌದಿಲ್ಲ ಚಿನ್ನು? ಏನಾಗೈತಿ ಡುಬ್ಬಿಗೆ? ಹೊಟ್ಟೆ ನೋಸಾಗ್ತತಿ. ಮಂದಿ ಮುಂದೆ ಹೋಗಿ ಕುರ್ಕುರಿ ಹಿಡ್ಕೊಂಡು ಕೂತು ತಿನ್ನೋದು. ಎಲ್ಲಾರು ಕಣ್ಣು ಬಿದ್ದು ಹೊಟ್ಟೆ ನುಸುದು ಎಲ್ಲ ನುಸುದು. ಅದು ಹಂಗ ಮಂದಿ ಕಣ್ಣು ಬಿತ್ತಂದ್ರೆ ಹಂಗಾಗ್ತೈತಿ ಹೊಟ್ಟೆ ನುಸುದು. ಅದು ಬರ್ರಿ ಸ್ನೇಹಿತರೆ, ಉಳ್ಳಾಗಡ್ಡಿ ಟೊಮೆಟೊ ಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಉಪ್ಪಿಟ್ಟು ಮಾಡಿ ಮತ್ತೆ ಸಿಗ್ತೀನಿ ರೀ. ನೋಡಿ ಸ್ನೇಹಿತರೆ, ಬಟ್ಟೆ ತೊಳೆದು ಹಾಕಿದೆ, ಬಾಂಡೆ ತೊಳೆದೆ, ಉಪ್ಪಿಟ್ಟು ಮಾಡಿ ನಾಷ್ಟ ಮಾಡಿದೀವಿ ರೀ. ಮಾಡಿ ಇಷ್ಟು ಜಮಿಗೋದಿ ಸ್ವಲ್ಪ ಯಾಕೋ ಗೊಂಡಾಗಟ್ಟದಂಗೆ ಆಗ್ಯವ್ರಿ. ಒಳಗೆ ಬಿಸಿಲಿಗೆ ಹಾಕಿ ಚಪಾತಿ ನುಚ್ಚಂತ್ರು ನಮ್ಮ ಮನ್ಯಾಗ ರವೆ ಉಳ್ದೈತ್ರಿ. ಅಂಗಡಿಯಿಂದ ರವೆ ಏನು ಒಡಿಸ್ಕೊಂಡು ಬರಂಗಿಲ್ಲ ರೀ. ಇದನ್ನು ಹಿಟ್ಟು ಬಿಸ್ಕೊಂಡು ಬರ್ಬೇಕತ್ತೀವಿ ಸ್ನೇಹಿತರೆ. ಅದಕ್ಕೆ ಬಿಸಿಲಿಗೆ ಹಾಕಿ ಒಂದು ಸ್ವಲ್ಪ ಪಡ ಕೇರಿ ಗಿರ್ನಿ ಕೊಟ್ಬಿಡಿದ್ರೆ ಹಾಳೇನಿಲ್ಲ ರೀ. ಇಷ್ಟು ಅವ್ರಿಕಾಯಿ ಹೊಂಟಾವ ನೋಡ್ರಿ. ಇಷ್ಟು ಬಿಡ್ಸಿನ್ರಿ ಅವ್ರಿಕಾಳು. ಇವತ್ತು ಅವ್ರಿಕಾಯಿ ಒಳಗೆ ತಳಗೆ ಬಿಡ್ಬಿಡ್ಕೆ ಬಂದನ್ರಿ. ನನಗೆ ಅಂಜಿಕೆ ಬರತ್ತೈತ್ರಿ ಬಿಡ್ಬಿಕೆ ನೋಡಿ. ಅದಕ್ಕೆ ತಳಗೆ ಹೋಗಾಕ ಅಂಜಿಕೆ ಬರ್ಲಾತೈತ್ರಿ. ಅಲ್ಲಿದ ನೋಡ್ರಿ ತೆಳಗ ಅದ ನೋಡ್ರಿ. ಅಂಜಿಕೆ ಬರ್ತೈತ್ರಿ. ಸುಮ್ಮನೆ ಏನಾರು ಹೇಳ್ತಾರೆ ನಮ್ಗೆ. ಮೊದಲೇ ಭಯ ಅಂದಂಗೆ ಆಗಿಬಿಡ್ತೈತ್ರಿ. ಇವಷ್ಟು ಕೈಲೇ ಬಿಡಿಸಿನಿ ಸ್ನೇಹಿತರೆ. ಅವು ಬಿಡ್ಬಿಡ್ಕ್ಯಾರ ನೋಡೋಣ. ಏನೋ ಒಂಥರ ಭಯನ ರೀ ನನಗೆ ಯಾವಾಗಲೂ. ಸಣ್ಣಾಗಿರ್ತಾನೆ ಹಿಡಿದು ಅವರು ಭವಿಷ್ಯ ಹೇಳ್ತಾರಲ್ಲೇ, ಸುಳ್ಳು ಇರ್ತೈತೆ ಕರೆ ಇರ್ತೈತೆ ಏನೋ ಕರೆ. ಅದನ್ನು ನಾವು ಮನ್ಸಿಗೆ ಹಚ್ಕೊಂಡಂಗೆ ಆಗ್ಬಿಡ್ತೈತೆ. ನನಗೆ ಮನ್ಯಾಗ ಯಾರು ಇರ್ಲಿಕ್ರಿ. ಬಾಕ್ಲ ತೆರೆದು ಬಿಟ್ಟಿನಿ ರೀ ಕೆಳಗೆ. ಆದರೂ ಒಳಗೆ ಕೆಳಗಡೆ ಹೋಗಕ್ಕೆ ಅಂಜಿಕ್ರಿ. ಯಾರೂ ಇಲ್ಲ ರೀ ಮನೆ ಮುಂದೆ. ಈ ಮೊದಲ ತುಡುಗ್ರೆ ಹವಾಳೆ ಒಂದು ಹೆಚ್ಚೈತ್ರಿ. ಅದನ್ನು ಹೇಳ್ಕೊತ ಏನಾರ ಹೋಗೋದಂದ್ರೆ ಏನು ಮಾಡಿದ್ರಿ ಮಾರಿಗೆ. ಅದಕ್ಕೆ ಭಯ ಬಂದಂಗೆ ಆಗಿ ಮ್ಯಾಗ ಬರಾಕತ್ತಿದ್ದಾರೆ. ನಾವು ಅವಾಗ ಬಂದಿದ್ದ ಆಚೆ ಕಡೆ ಅವ್ರ ಮನೆ ಇಂಟ್ಯಾಕೆ ಹೋಗಿದ್ರಿ. ಅಟ್ಟ ಹೊಳ್ಳಿ ಒದ್ರಾಕತ್ರಿ. ಹೋದ್ರೂ ನಾ ತಳಗೆ ಹೋಗಲಿಲ್ಲ ರೀ. ಅಂಜಿಕೆ ಬರ್ತೈತೆ ಸ್ನೇಹಿತರೆ. ಬಿಡ್ಬಿಡ್ಕ್ಯಾರ ನೋಡೋಣ. ಇವು ಒಣಗ್ಬೇಕ್ರಿ. ಒಣಗಾನ ತಾನು ಬಿಸ್ತಾರೆ. ಹಿಂಗೆ ಕೈಲೇ ಹುಚ್ಚಿ ಕೈ ಉಗುರೆಲ್ಲ ಸುಲ್ದಂಗೆ ಅದ್ರಿ. ಇವತ್ತು ಕೈಲೇ ಬಿಚ್ಚಾನ ರೀ. ಸುಮ್ಮ ಒಣಗಿದ ತಾನ ಸಿಡಿತಾವ್ರೆ ನೋಡ್ರಿ. ಭಾಳ ಜಿಗಿರಿ ಇವು. ಒಟ್ಟು ಮುರಿಯಂಗಿಲ್ಲ ರೀ. ಬಿಸಿಲಿಗೆ ದಿಪ್ಪ ಇರ್ತೈತೆ ರೀ ತ್ವಾಟಿ. ಬಿಸಿಲಿಗೆ ಒಣಗಲ್ರಿ. ಸಿಕ್ಕಾಪಟ್ಟೆ ಬಿಸಿಲು ಸುಸ್ತು ಬಂದಂಗೆ ಆಗ್ಲತ್ರಿ. ಇದಕ್ಕೆ ಆಡುಗಳು ಇನ್ನೂ ಬಿಸಿಲಾಗದಾವ ಸ್ನೇಹಿತರೆ. ಪಾಪ ನೋಡ್ರಿ ಅಲ್ಲಿ ಕೆಟ್ಟ ಬಿಸಿಲು ಹತ್ಲಾಕತ್ತೈತ್ರಿ ಅವಕ್ಕೆ.
ನಮ್ಗೆ ಹಿಂಗಾಗತ್ತತ್ರಿ ಪಾಪ ಬಾಯಿ ಇಲ್ಲದು ಏನು ಮಾಡ್ಬೇಕ್ರಿ ಅವು ಕಾಯ್ಕೋತ್ ಕೂತಾವ್ರಿ ಯಾಕ್ರ ಈ ಕಡೆ ಬಂದಿರಿ ಅವ್ರು ಎಲ್ಲ ಹೊಲಕ್ಕೆ ಹೋದಂಗದಾರ ಹೊಲಕ್ಕೆ ಹೋಗ್ಯಾರ ಅವ್ರು ಯಾರು ಇಲ್ಲ ರಾಕಿ ಅದು ಎಲ್ಲ ಹೊಲಕ್ಕೆ ಹೋಗ್ಯಾರ ಬಾಕಲ್ ತೆರ್ದೈತಿನ ಇಲ್ಲ ತಳಕ ಬಾಗಿಲು ಕಿರಿ ಹಾಕಿಲ್ಲ ಇದು ಹಾಕಿಲ್ಲ ತೆರ್ದೈತೇನು ಬಾಗಿಲು ಪೂರ ಇಲ್ಲ ತೆರಂಗಿಲ್ಲ ಮ್ಯಾಕ್ ಕೊಂಡಿ ಹಾಕ್ಯಾರಲ್ಲ ತೆರ್ದೈತಿ ಹೋರಿ ಹೋಗ್ತೀನಿ ರೀ ಟೈಮ್ 11 ಆಗಿ ಹೋಗೈತ್ರಿ ಎಲ್ಲ ಬಾಂಡೆನೂ ತೊಳ್ಕೊಂಬಂದಿಟ್ಟಾರಿ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಉಳ್ದೈತ್ರಿ ಇಲ್ಲಿ ಹಾಕಿ ಮುಚ್ಚಿಟ್ಟೆ ನೋಡ್ರಿ ಉಪ್ಪಿಟ್ಟು ಯಜಮಾನ್ರು ಬಂದು ತಿಂತಾರೆ ಮಧ್ಯಾಹ್ನ ಏನಾರು ಬಿಸಿದು ರೊಟ್ಟಿ ಪಲ್ಯ ಮಾಡ್ತೀನಿ ರೀ ಮತ್ತು ನೀರು ಕುಡಿತೀನಿ ರೀ ನೀರಲ್ಲಿ ಶರಂಗೆ ಆಗ್ಬಿಡ್ತು ನೋಡ್ರಿ ಮ್ಯಾಗ ಹೋಗಿ ಬರೋದ್ರಾಗಣ ಬರೀ ಬೇಕು ಅಂದಂಗೆ ಮನುಷ್ಯ ಕೆಲಸ ಮಾಡೋರು ಹೆಂಗೆ ಮಾಡ್ತಾರೇನೋ ಈ ಬಿಸ್ಲಾಗ ಉಳ್ಳಾಗಡ್ಡಿ ಸೋಸಕ್ಕದು ಹೋದವ್ರು ಹೆಂಗೆ ಮಾಡ್ತಾರೆ ನಮ್ಗೆ ಇಟ್ಟ ಮ್ಯಾಗ ಟೆರೆಸ್ ಮ್ಯಾಗ ಅದನ್ನ ಅಟ್ಟು ಒಣಾಕಿ ಬರೋದ್ರಾಗನ ರಗಡ್ ಆಗಾಕತ್ತೈತ್ರಿ ಲೈಟ್ ಹಾರಿಸ್ತೀನಿ ರೀ ಒಂದು ಚಿನ್ನು ಹೋಗ್ಯಾನ್ರಿ ಅಂಗಡಿಗೆ ಪಳವತ್ತಿಗೆ ಎದ್ದು ಹೋಗ್ಯಾನವ ಮತ್ತು ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ ಇವು ಹೊಡ್ಯಾಕತ್ತಾನಲ್ಲಿ ನಮ್ಮ ಚಿನ್ನು ಗಾಡಿ ಹೊಡ್ಯಾಕತ್ತ ನೋಡ್ರಿ ಸಾಗರ್ಗಪ್ಪ ನೀರು ಗೊಜ್ಬಿಡು ಮೊಬೈಲ್ ಎಲ್ಲ ಬಾದಕ್ಕೆ ನೋಡಿ ಮೊಬೈಲ್ ನೋಡಿಲಿ ಹೊತ್ತಿ ಬಿಟ್ಟ ನಾ ಹೊಡ್ಕೊ ಗಜ್ರಿಕಾಯಿ ಮಾರಿ ತಗೊಂಡಿ ಅಲ್ಲಿ ಇಳಕ್ಲೈತೆ ಈ ಕಡೆ ಬರಾಗದ ವಿಡಿಯೋ ಬೇಕಲ್ಲ ಬರೋಣ ಅವ್ರ ಪಪ್ಪಾಗ ತೋರ್ಸಕ್ ಗಾಡಿ ಯಾರು ಕಲ್ಸಿರು ಗಾಡಿ ಯಾರು ಹೊಡ್ಯಾಕ ತಗೊಂಡು ಹೋದ್ರ ಅಂತೇಳಿ ಆಡು ಮರಿಗಳು ಅಷ್ಟು ಬುದ್ಧಿನೂ ಇಲ್ಲಿ ನಿನಗ ಈಗ ಗಿಡದಿಂದ ಯಾಕೆ ಅಡ್ಕೋತಿ ಆ ಮಂಡತ್ತ ನೋಡಿ ಸ್ನೇಹಿತರೆ ಮನಿಗೆ ಅಂಗಡಿ ಮನಿ ಮುಗಿಸ್ ಬಾಗ್ಲ ಹಿಕ್ಕೊಂಡು ಬಂದ್ರು ಇಲ್ಲಿ ಬಂದ್ರೆ ಕೆಲಸ ಇರತ್ತ ಅವ್ರು ನಮ್ಮ ಬೇಡ ಬಾಗ್ಲ ಹಿಕ್ತತ್ ನೋಡ್ರಿ ಇದೊಂತ ನಮ್ಮ ತಮ್ಮ ಆಗ್ಬೇಕ್ರಿ ಹುಚ್ಚ ಹಾಟೆ ಹೋದ ಏನು ಹೇಳ್ತೀರಿ ಹೇಳ್ರಿ ಇದಕ್ಕೆ ಬುದ್ಧಿಗೇಡಿ ತೆಗಿ ಬಾಗ್ಲ ಮಧ್ಯಾಹ್ನ ಟೈಮ್ 1 ಗಂಟೆ ಆಯ್ತು ನೋಡ್ರಿ ಹೆಂಗೆ ಹೋಗ್ತಾವ ಏನಾರು ಇವತ್ತು ನೀರು ಗೊಜ್ಜಾನ ಇಲ್ಲಿ ಮೊಬೈಲ್ಗೆಲ್ಲ ಹೇಳ್ತೀನಿ ಗಪ್ನಿ ಮತ್ತೆ ಸಿಗ್ತೀನಿ ರೀ ಅವ್ನ ಜೋಡಿ ಒಂದು ಸ್ವಲ್ಪ ಜಗಳ ಮಾಡ್ತೀನಿ ರೀ ಜಗಳ ಮಾಡ್ಲಿಕ್ರೆ ಸಮಾಧಾನ ಆಗೋದಿಲ್ಲ ರೀ ಒಟ್ಟ ಬಂದು ನನ್ನ ಲಾಗ್ನ ಮತ್ತೆ ಕಂಟಿನ್ಯೂ ಮಾಡಿದೆ ನೋಡ್ರಿ ಸಂಜೆ ಅದು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಾಗಲಿಲ್ಲ ಅಂದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗಿಬಿಟ್ಟೆ ಸ್ನೇಹಿತರೆ ಮನೆಯೊಳಗಿಂದ ಪ್ರಾಬ್ಲಮ್ ನೋಡಿ ನಮ್ಮ ಚಿನ್ನು ಮಧ್ಯಾಹ್ನ ಬಂದು ತತ್ತಿ ಹುರ್ಕೊಂಡಾನ ಸ್ನೇಹಿತರೆ 2 ತತ್ತಿ ತೊಗೊಂಬಂದು ತತ್ತಿ ಹುರ್ಕೊಂಡು ಕಟ್ಗೆ ಕೂಡ ಇಲ್ಲ ನೋಡ್ರಿ ನಾಳೆ ಅಡುಗೆ ಮಾಡೋಕ್ಕೆ ಕಟ್ಗೆ ಬೆಳಿಗ್ಗೆ ತಕ್ಕೊಂಡು ನಾವು ಮಾಡ್ಬೇಕ್ರಿ ಉಪ್ಪಿಟ್ಟು ಹಾಗೆ ಐತ್ರಿ ಮುಂಜಾನೆದು ನಾನು ಅದಕ್ಕೆ ನಾಷ್ಟ ಮಾಡಂಗಿಲ್ಲ ಸ್ನೇಹಿತರೆ ನೀವು ಯಾಕೆ ಬರೀ ರೊಟ್ಟಿ ಪಲ್ಯ ಮಾಡ್ತೀರಿ ರೊಟ್ಟಿ ಚಪಾತಿ ಮಾಡ್ತಿರತ್ತೀರಿ ನೋಡ್ರಿ ನಮ್ಮ ಮನ್ಯಾಗ ನಾಷ್ಟ ಉಪ್ಪಿಟ್ಟು ನೋಡ್ರಿ ಹಾಗೆ ಕೂತೈತ್ರಿ ಬಿಸಿದಿದ್ದ ಏನಾರೇ ಒಂದು ತುತ್ತು ತಿಂದ್ರೆ ಮುಗಿತ್ರಿ ಹೊಳ್ಮಳಿ ವಾಪಸ್ ಯಾರೂ ತಿನ್ನಂಗಿಲ್ಲ ಸ್ನೇಹಿತರೆ ತಂಗ ರೊಟ್ಟಿ ಅದಾವ್ರಿ ಈಗ ಬಂದು ಮತ್ತು
ಸಾರು ಮಾಡಿದೆ ಸ್ವಲ್ಪ ಒಂದು ಬದ್ನಿಕಾಯಿ ಹೋಳು ಹಾಕಿನ್ರಿ. ಅದ್ರಾಗ ನನಗೆ ಇಷ್ಟ ಭಾಳ ಈ ಥರ ಒಂದು ಸ್ವಲ್ಪ ಬದ್ನಿಕಾಯಿ ಸಾಂಬಾರು ನನಗೆ ಬದ್ನಿಕಾಯಿ ತಿನ್ನಕ್ರಿ. ರೈಸ್ ಮಾಡಿದ್ರಿ ಇಷ್ಟ. ಯಾರು ತಿನ್ನೋದಾದ್ರೆ ತಿಂತಾರೆ ಉಪ್ಪಿಟ್ಟ, ಇಲ್ಲ ಅಂದ್ರೆ ಆಡಿಗೆರೆ ಕೋಳಿಗಳಿಗ್ರಿ ನೋಡಿ. ಬಿಸಿ ರೈಸ್ ಮಾಡೀನ್ರೆ, ಬಿಸಿ ರೈಸು. ಯಾರು ರೊಟ್ಟಿ ತಂಗ ರೊಟ್ಟಿ ಸಾರ ಉಪ್ಪಿಟ್ಟು ಯಾರು ಹಾಕೊಂಡು ತಿನ್ನೋರು ತಿಂತಾರೆ ನೋಡಿ. ಸೌತೆಕಾಯಿ ಕೊಟ್ಟಿದ್ರಿ ಮಧ್ಯಾಹ್ನದಾಗ ಒಬ್ಬರು, ಒಂದು ಕಟ್ ಮಾಡಿಟ್ಟಿನ್ರಿ. ಮಾವಿನಕಾಯಿ ಒಬ್ರು ಕೊಟ್ಟಾರಿ. ಮಾವಿನಕಾಯಿ ಎಷ್ಟು ಕೊಟ್ಟಾರ ಅಂತ ತೋರಿಸ್ತೀನಿ ನೋಡಿ ಬರ್ರಿ. ಮಾವಿನಕಾಯಿ ಕೊಟ್ಟಾರ, ಉಪ್ಪಿನಕಾಯಿ ಹಾಕಕ್ರಿ. ಗಾಳಿಗೆ ಬಿದ್ದಾವ್ರಿ, ಮೊನ್ನೆ ಗಾಳಿಗೆ ಭಾಳ ಬೆಳಾನ ಕೊಟ್ಟಾರ ನೋಡ್ರಿ ಮಾವಿನಕಾಯಿ. ಮತ್ತು ನೋಡಿ ನೀನೇ ಒಬ್ಬರು ಎಷ್ಟು ನಮ್ಮ ಇದ್ರಾನು ಸುಮ್ಮನೆ ಹರಿದೀನಿ ರೀ ನಾನು ಬದ್ನಿಕಾಯಿ. ಕರಿಬೇವು ಕೊಟ್ಟಾರ ಇಷ್ಟು ಕರಿಬೇವು ರೀ. ದೇವಾಪುರದಾಗ ಸೌತೆಕಾಯಿ ಬೋರೋ ಹಾಕಿ ಕೊಟ್ಟಾರ ಮಧ್ಯಾಹ್ನದಾಗ. ನೀವು ತಿನ್ನಲಿಲ್ಲ ಮತ್ತು ನಾವು ಒಂದು ಅಲ್ಲೇ ತಿಂದ. ರೊಟ್ಟಿ ಹಾಕೋ ಒಂದು ರೊಟ್ಟಿ ಸಾರು ಹಾಕೋ ನೋಡಿ. ಇಷ್ಟು ಬದ್ನಿಕಾಯಿ ಕೊಟ್ಟಾರ ಅವ್ರು. ನಾನು ನೆನಪೇ ಇಲ್ಲ ರೀ ಕವರ್ದಾಗ. ಕರಿಬೇವ ನಿನ್ನೆ ಕೊಟ್ಟಾರ ಬದ್ನಿಕಾಯಿ ಕರಿಬೇವ. ಅಲ್ಲೇ ಇಟ್ಬಿಟ್ಟು ಸ್ನೇಹಿತರೆ. ಫುಲ್ ಮುಳ್ಳು ಅದಾವ್ರಿ, ಕೈಗೆ ಚುಚ್ಚಂಗೆ ನೋಡ್ರಿ. ಮುಳ್ಳು ಎಷ್ಟು ದಪ್ಪ ಇದಾವ್ರಿ, ಮುಳ್ಳು ಬಿಳಿ ಅದಾವ್ರಿ ಇವು ಬದ್ನಿಕಾಯಿ. ಮುಳ್ಳು ಬದ್ನಿಕಾಯಿ ರೀ. ಚಿನ್ನು ರೈಸ್ ಅಷ್ಟ ಹಾಕೊಳಕತ್ತ ನೋಡಿ. ಒಂದು ರೊಟ್ಟಿ ಹಾಕೋಬೇಕಲ್ಲಪ್ಪ. ಹಂಗೆ ತಾಟಿಗೆ ಹೊಡೆದವ್ರು ತಾಟೆಲ್ಲ ತೂತ್ ಬಿಡ್ಬೇಕು ನಾವು. ಬೋಗಣಿ ಹೊಡಿಕೆ ಹಂಗೆ ಮಾಡ್ತಾರೆ. ಮತ್ತೆ ಅದು ಅನ್ನ ತಾಟ್ಲಿಗೆ ಗುಗಿ ಆಗಂಗ ತೊಳ್ಯಾಗ ಅದ ಕಟ್ಟಿ ಹಾಕೈತೆ ಅದು. ಹಾಂ, ಉಪ್ಪಿನಕಾಯಿ ಹಾಕ್ಬೇಕ್ರಿ. ಮಾವಿನಕಾಯಿ ಕಚ್ಚಾಗ್ಯಾವ್ರಿ, ಬೀಳಾನ ನೋಡ್ರಿ. ಹಾಂ, ಹಂಗೆ ಮ್ಯಾಗಿಂದ ಹಾಕೋಬಾರ್ದು, ಖಾರ ಬರ್ತೈತಿ. ಅಳಿಗ್ಯಾಡ್ಸಿ ಹಾಕೋದು ಬರೇ ಖಾರ ತಿಂತಾನ್ರಿ. ಖಾರ ಎಣ್ಣೆ ತತ್ತಿ ಹುರ್ಕೊಂಡ ಚಂದಂಗೆ ಗ್ಯಾಸ್ ಅದು ಬಂದ್ ಮಾಡಿದ್ದು ಏನಿಲ್ಲ. ಎಣ್ಣೆ ಸ್ವಲ್ಪ ಹಾಕಬೇಕು. ಹಂಗೆ ಎಣ್ಣೆ ಹಿಂಗೆ ತತ್ತಿ ಅದು ಹಾಕಾಗ ಎಣ್ಣೆ ಸಿಡಿತಂದ್ರೆ ಭಾಳ ಕಟ್. ಮಾವಿನಕಾಯಿ ಕಟ್ ಮಾಡಿಟ್ರಿ ತಗೋ ಹಿಡೀಲಿ ಅಪ್ಪು. ಹೊರಗೇನು ತೊಗೊಂಬರ್ಲಿಪ್ಪ. ನಾ ಊಟ ಹಾಕೊಂಡ್ಬರ್ತೀನಿ. ನನಗೂ ಹೊಟ್ಟೆ ಹಸ್ದೈತೆ. ಹರ್ಯಾಗ ನಾಷ್ಟ ಮಾಡಿದ್ದು ಉಪ್ಪಿಟ್ಟು ಬರೀ. ನಾನು ನೀರು ತುಂಬ್ಕೊಂಬರ್ತೀನಿ. ಇಲ್ಲ ಇದು ಬಡ್ಯಾಗ ಅದಾವ, ಇಲ್ಲದ ಸಣ್ಣ ಆ ಸೌತೆಕಾಯಿ ಐತೆ. ಈ ಸೌತೆಕಾಯಿ ತೊಗೊಂಡು ಮಾವಿನಕಾಯಿ ಇಲ್ಲ ಹೋಗದ್ಯಾಕ? ಸೌತೆಕಾಯಿ ಕಡ್ದು ಹೋಗೋದೆ ಹಂಗೆ ಏನಂತ ತಿಂದ್ರೆ ನೋಡ್ರಿ. ಸೌತೆಕಾಯಿ ತಿನ್ನಂಗಿಲ್ರಿ. ಸೌತೆಕಾಯಿ ಕಡೋದು ಆ ಕಡೆ ಕಟ್ಗೆ ಹೋಗೋದು ನೋಡ್ರಿ. ಎಷ್ಟು ಬೆರಿಕೆ ಅದ ಅಂದ್ರೆ. ಬರ್ಲ ಪಾಪ ಚಿನ್ಯ ಯಾಕ ಬರ್ ಸ್ನೇಹಿತರೆ, ಊಟ ಮಾಡೋಣ. ಊಟ ಮಾಡಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತೆ ನಾಳೆ ಸಿಗೋಣ ಸ್ನೇಹಿತರೆ. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಬಾಯ್ ನೋಡಿ. ಗುಡ್ ನೈಟ್.